ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋನ ಪ್ರತಿಯೊಬ್ಬ ಸ್ಟೂಡೆಂಟ್ಸ್, ಪೇರೆಂಟ್ಸ್ ಹಾಗೆಯೇ ಯಾರೆಲ್ಲ ಜಾಬನ್ನು ಹುಡುಕ್ತಾ ಇದ್ದೀರೋ ಅಂಥವ್ರು ನೋಡಲೇಬೇಕಾದಂಥ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾಹಿತಿನ ಶೇರ್ ಮಾಡಿದ್ದೀನಿ. ಯಾವುದದು ಟಾಪಿಕ್ ಬನ್ನಿ ನೋಡೋಣ. 2026ರಲ್ಲಿ ಯಾವ ಸ್ಕಿಲ್ಸನ್ನು ಕಲ್ತ್ಕೊಂಡ್ರೆ ಜಾಬ್ ಆಪರ್ಚುನಿಟೀಸ್ ಹೆಚ್ಚಾಗಿರುತ್ತೆ ಅನ್ನೋದ್ರ ಬಗ್ಗೆ. ಹೌದು, AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ಬಂದ ಮೇಲೆ ನಮ್ಮೆಲ್ಲರ ಜಾಬ್ ಎಷ್ಟು ಸೇಫ್ ಆಗಿದೆ, ಹಾಗೆಯೇ ಇನ್ ಫ್ಯೂಚರಲ್ಲಿ ಯಾವ ಕ್ಯಾರಿಯರ್ಸ್ಗಳಿಗೆ ಹೆಚ್ಚು ಡಿಮ್ಯಾಂಡ್ ಇರುತ್ತೆ, ನಮ್ಮ ಮಕ್ಕಳು ಇವಾಗಿಂದ ಯಾವ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೋಬೇಕು, ಈ ಎಲ್ಲ ಪ್ರಶ್ನೆಗಳು ಕೂಡ ಪ್ರತಿಯೊಬ್ಬರ ಮನಸ್ಸಲ್ಲಿ ಬಂದು ಹೋಗಿರುತ್ತೆ. ಇವತ್ತು ಎವ್ರಿಡೇ ಹೊಸ AI ಟೂಲ್ಸನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಮಾಡುವಂಥ ಕೆಲಸಗಳನ್ನು ಮಿಷಿನ್ಸ್ಗಳು ಮತ್ತು ಸಾಫ್ಟ್ವೇರ್ಗಳು ಮಾಡ್ತಾ ಇದ್ದಾವೆ. ಎಷ್ಟೋ ಕಂಪನಿಗಳು ಆಟೋಮೇಷನ್ ಕಡೆಗೆ ಮೂವ್ ಮಾಡ್ತಾ ಇದ್ದಾವೆ. ಎಲ್ಲವನ್ನ ನೋಡ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಕೂಡ ಭಯ ಆಗೇ ಆಗುತ್ತೆ, ಇನ್ ಫ್ಯೂಚರ್ ಏನಾಗ್ಬೋದು ಅಂತ. ಆದರೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. AI ಕೆಲವು ಜಾಬ್ಸ್ಗಳನ್ನು ರೀಪ್ಲೇಸ್ ಮಾಡ್ಬೋದು, ಆದರೆ ಕೆಲವು ಸ್ಕಿಲ್ಸ್ಗಳನ್ನು ಯಾವ ಟೆಕ್ನಾಲಜಿ ಕೂಡ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ 2026ರಲ್ಲಿ ಹಾಗೆಯೇ ಮುಂದೆ ಬರುವಂಥ 10-20 ವರ್ಷಗಳಲ್ಲಿ ಯಾವ ಸ್ಕಿಲ್ಸನ್ನು ಕಲಿತ್ರೆ ಹೆಚ್ಚು ಜಾಬ್ ಆಪರ್ಚುನಿಟಿ ಸಿಗುತ್ತೆ, ಹಾಗೆ ನಮ್ಮ ಕರಿಯರ್ ಗ್ರೋತ್ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋಲ್ಲಿ ನಾನು ಶೇರ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ನಾವು ಪ್ರಾರಂಭ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮತ್ತು ಶೇರ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ AI ಲಿಟ್ರಸಿ. ಅಯ್ಯೋ AI ಬಂದ್ಬಿಟ್ಟಿದೆ, ನಮ್ಮ ಜಾಬ್ ಆಪರ್ಚುನಿಟಿ ಎಲ್ಲ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ ಅಂತ ಫಿಯರ್ ಮಾಡ್ಕೊಳ್ಳೋದ್ರ ಬದಲು AIನ ಹೇಗೆ ಬಳಸ್ತಾರೆ, ಹೇಗೆ ಯೂಸ್ ಮಾಡ್ತಾರೆ ಅನ್ನೋದನ್ನು ಕಲಿತ್ರೆ ಅದು ನಮ್ಮ ಫ್ಯೂಚರ್ಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಇವತ್ತು ChatGPT, ಜೆಮಿನಿ, ಕಾಪಿಲಾಟ್ ಈ ಥರ ಸಾಕಷ್ಟು AI ಟೂಲ್ಸ್ಗಳು ನಮ್ಮ ಕೆಲಸಗಳನ್ನು ಫಾಸ್ಟ್ ಆ್ಯಂಡ್ ಸ್ಮಾರ್ಟ್ ಆಗಿ ಮಾಡಿಬಿಟ್ಟಿದೆ. ಫ್ಯೂಚರಲ್ಲಿ ಯಾರು AI ಹೇಗೆ ಯೂಸ್ ಮಾಡ್ತಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ಕಲ್ತ್ಕೋತಾರೋ ಅಂಥ ವ್ಯಕ್ತಿಗಳಿಗೆ ಹೆಚ್ಚು ಡಿಮ್ಯಾಂಡ್ ಇರುತ್ತೆ. ನೆನಪಲ್ಲಿಟ್ಕೊಳ್ಳಿ, AI ನಿಮ್ಮ ಜಾಬನ್ನು ಕಿತ್ಕೊಳ್ಳೋದಿಲ್ಲ. AIನ ಯಾರು ತುಂಬ ಚೆನ್ನಾಗಿ ಯೂಸ್ ಮಾಡೋದಕ್ಕೆ ಬರುತ್ತೋ ಅಂಥ ವ್ಯಕ್ತಿಗಳು ನಿಮ್ಮ ಜಾಬನ್ನು ತೆಗೆದುಕೊಳ್ಳುವಂಥ ಅವಕಾಶ ಇರುತ್ತೆ. ಆದ್ದರಿಂದ AI ಜೊತೆ ವರ್ಕ್ ಮಾಡೋದನ್ನು ಇವಾಗಿಂದನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ರೀಡಿಂಗ್ ಜೊತೆಲೇ AI ಟೂಲ್ಸ್ಗಳ ಬಗ್ಗೆ ನಿಮ್ಮ ಫ್ರೀ ಟೈಮಲ್ಲಿ ಇದ್ರ ಬಗ್ಗೆ ಅಭ್ಯಾಸ ಮಾಡಿ, ಪ್ರಾಕ್ಟೀಸ್ ಮಾಡಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ, ಲರ್ನ್ ಮಾಡಿ. ಇದು ಮುಂದೆ ನೀವು ಜಾಬ್ ತಗೊಳ್ಳುವಂಥ ಸಂದರ್ಭದಲ್ಲಿ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಇನ್ನು ಎರಡನೇದಾಗಿ ಕಮ್ಯುನಿಕೇಷನ್ ಸ್ಕಿಲ್. ಹೌದು, ಇವತ್ತು ಒಂದು ಒಳ್ಳೆ ಕಂಪನಿಯಲ್ಲಿ ಅಥವಾ ಒಳ್ಳೆ ಆಫೀಸಲ್ಲಿ ನಾವು ಒಂದು ಜಾಬ್ ತಗೋಬೇಕು ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ಸ್ಕಿಲ್ ಈಸ್ ವೆರಿ ಇಂಪಾರ್ಟೆಂಟ್. ನಾಲೆಡ್ಜ್ ಇರೋದು ಒಂದು ವಿಷಯ, ಆದರೆ ನಿಮ್ಮಲ್ಲಿರುವಂಥ ವಿಷಯವನ್ನು ಹೇಗೆ ಎಫೆಕ್ಟಿವ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಅನ್ನೋದು ಕೂಡ ಇನ್ನೊಂದು ಸ್ಕಿಲ್. ನೀವು ಎಷ್ಟೇ ಇಂಟೆಲಿಜೆಂಟ್ ಆಗಿದ್ರೂ ನಿಮ್ಮ ಐಡಿಯಾಸನ್ನು ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆಪರ್ಚುನಿಟೀಸ್ ಕೂಡ ಮಿಸ್ ಆಗಬಹುದು. ಸ್ಪೀಕಿಂಗ್, ರೈಟಿಂಗ್, ಪ್ರೆಸೆಂಟೇಷನ್, ಪಬ್ಲಿಕ್ ಸ್ಪೀಕಿಂಗ್, ಟೀಮ್ ಕಮ್ಯುನಿಕೇಷನ್ ಇವೆಲ್ಲ ಕೂಡ ನಿಮ್ಮ ಫ್ಯೂಚರ್ ಸಕ್ಸಸ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ನಿಮ್ಮ ಫ್ರೀ ಟೈಮಲ್ಲಿ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಇದ್ದೀರೋ ಅಂಥ ಲ್ಯಾಂಗ್ವೇಜನ್ನು ಹೆಚ್ಚಾಗಿ ಕಮ್ಯುನಿಕೇಟ್ ಮಾಡ್ತಾ ಅದರಲ್ಲಿ ಒಂದು ಒಳ್ಳೆ ಸ್ಕಿಲ್ಲನ್ನು ಬೆಳೆಸ್ಕೊಳ್ಳಿ. ಮುಂದೆ ನೀವು ಜಾಬ್ ತಗೊಳ್ಳೋಂಥ ಸಂದರ್ಭದಲ್ಲಿ ಇದು ಸಾಕಷ್ಟು ಹೆಲ್ಪ್ ಆಗುತ್ತೆ. ಇನ್ನು ಮೂರನೇದಾಗಿ ಪ್ರಾಬ್ಲಮ್ ಸಾಲ್ವಿಂಗ್. ಹೌದು, ಇವತ್ತು ಯಾವುದಾದ್ರೂ ಒಂದು ಕಂಪನಿಗಳಿಗೆ ಅಥವಾ ಆಫೀಸ್ಗಳಿಗೆ ನಾವೇನಾದರೂ ಇಂಟರ್ವ್ಯೂಗೆ ಅಂತ ಹೋದರೆ ಅವರು ನಮ್ಮ ಮಾರ್ಕ್ಸ್ ಕಾರ್ಡಲ್ಲಿರುವಂಥ ಮಾರ್ಕ್ಸ್ ಮಾತ್ರ ನೋಡೋದಿಲ್ಲ. ಅವರು ಹುಡುಕೋದು ಈ ವ್ಯಕ್ತಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತಲೇ ಅಬ್ಸರ್ವ್ ಮಾಡೋದು. ಯಾವುದಾದ್ರೂ ಒಂದು ಚಾಲೆಂಜ್ ಅಥವಾ ಒಂದು ಪ್ರಾಬ್ಲಮ್ ಬಂದಾಗ ಆ ವ್ಯಕ್ತಿ ಆ ಪ್ರಾಬ್ಲಮ್ನ ಹೇಗೆ ಸಾರ್ಟ್ ಔಟ್ ಮಾಡ್ತಾರೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ, ಆ ಒಂದು ಪ್ರಾಬ್ಲಮ್ಸ್ಗೆ ಹೇಗೆ ಸೊಲ್ಯೂಷನ್ಸ್ ಕಂಡುಹಿಡಿತಾರೆ ಅನ್ನೋದು ತುಂಬಾ ಮುಖ್ಯ. ಫ್ಯೂಚರಲ್ಲಿ ಆನ್ಸರನ್ನು ಮೆಮೊರೈಸ್ ಮಾಡೋರಿಗಿಂತ ಸೊಲ್ಯೂಷನ್ಸ್ ಕ್ರಿಯೇಟ್ ಮಾಡೋರಿಗೆ ಹೆಚ್ಚು ಡಿಮ್ಯಾಂಡ್ ಇರುತ್ತೆ, ಹಾಗೆಯೇ ಹೆಚ್ಚು ವ್ಯಾಲ್ಯೂ ಕೂಡ ಇರುತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಒಂದು ಕ್ರಿಟಿಕಲ್ ಸಿಚುವೇಶನ್ಸಲ್ಲಿ ಯಾವ ರೀತಿ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀರಾ ಅನ್ನುವಂಥ ಒಂದು ಸ್ಕಿಲ್ ಅಥವಾ ನಾಲೆಡ್ಜನ್ನು ಬೆಳೆಸ್ಕೊಳ್ಳಿ. ಅದು ನಿಮ್ಮ ಫ್ಯೂಚರಲ್ಲಿ ಜಾಬ್ ತಗೊಳ್ಳೋಂಥ ಸಂದರ್ಭದಲ್ಲಿ ಸಾಕಷ್ಟು ಹೆಲ್ಪ್ ಆಗುತ್ತೆ. ಇನ್ನು ನಾಲ್ಕನೇದಾಗಿ ಡಿಜಿಟಲ್ ಸ್ಕಿಲ್ಸ್. ಹೌದು, ಇವತ್ತು ಆಲ್ಮೋಸ್ಟ್ ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ನಾವು ಡಿಜಿಟಲ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಎಜುಕೇಷನ್, ಬ್ಯಾಂಕಿಂಗ್, ಹೆಲ್ತ್ ಕೇರ್, ಬಿಸ್ನೆಸ್, ಅಗ್ರಿಕಲ್ಚರ್ ಎಲ್ಲ ನೋಡಿದ್ರೂ ನಾವು ಟೆಕ್ನಾಲಜಿಯನ್ನು ಬಳಕೆ ಮಾಡ್ತಾ ಇದ್ದೀವಿ. ಆದ್ದರಿಂದ MS ಆಫೀಸ್, ಗೂಗಲ್ ವರ್ಕ್ ಸ್ಪೇಸ್, ಡಿಜಿಟಲ್ ಮಾರ್ಕೆಟಿಂಗ್, ಆನ್ಲೈನ್ ರಿಸರ್ಚ್
ಬೇಸಿಕ್ ಟೆಕ್ನಾಲಜಿ ಸ್ಕಿಲ್ಸ್, ಇವುಗಳನ್ನೆಲ್ಲ ಕಲಿಯೋದು ನಮ್ಮ ಫ್ಯೂಚರ್ಗೆ ಒಂದು ರೀತಿಯ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಆದಷ್ಟು ನಿಮ್ಮ ಒಂದು ಫ್ರೀ ಟೈಮಲ್ಲಿ, ಹಾಲಿಡೇಸ್ ಟೈಮಲ್ಲಿ ನೀವು ಒಂದು ಒಳ್ಳೆ ಕಂಪ್ಯೂಟರ್ ಕ್ಲಾಸಸ್ಗಳಿಗೆ ಸೇರಿಕೊಳ್ಳುವಂಥದ್ದು, ಅಲ್ಲಿ ನಿಮ್ಮ ಫ್ಯೂಚರ್ಗೆ ಯೂಸ್ಫುಲ್ ಆಗುವಂಥ ಡಿಜಿಟಲ್ ಕೋರ್ಸ್ಗಳಿಗೆ ಜಾಯ್ನ್ ಆಗಿ ಇವತ್ತಿಂದನೇ ಈ ಲರ್ನಿಂಗನ್ನು ನೀವು ಮಾಡಿದ್ರೆ ಮುಂದೆ ನೀವು ಜಾಬ್ ತಗೊಳ್ಳುವಂಥ ಸಂದರ್ಭದಲ್ಲಿ ಈ ರೀತಿಯ ಕೋರ್ಸ್ಗಳು ನಿಮಗೆ ಸಾಕಷ್ಟು ಹೆಲ್ಪ್ಫುಲ್ ಆಗಿ ಕೆಲಸ ಮಾಡುತ್ತೆ. ಇನ್ನು 5ನೇದಾಗಿ ಕ್ರಿಯೇಟಿವಿಟಿ. ಇವತ್ತು AI ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು, ಇಮೇಜ್ ಜನ್ರೇಟ್ ಮಾಡ್ಬೋದು, ವಿಡಿಯೋಸ್ ಎಡಿಟ್ ಕೂಡ ಮಾಡ್ಬೋದು. ಆದರೆ ಒರಿಜಿನಲ್ ಐಡಿಯಾಸ್ ಕ್ರಿಯೇಟ್ ಮಾಡೋದು ಹ್ಯೂಮನ್ ಮಾತ್ರನೇ. ಕ್ರಿಯೇಟಿವಿಟಿ ಅಂದರೆ ಡ್ರಾಯಿಂಗ್ ಅಥವಾ ಮ್ಯೂಸಿಕ್ ಮಾಡೋದು ಅಥವಾ ಡ್ಯಾನ್ಸ್ ಮಾಡೋದಲ್ಲ. ಕ್ರಿಯೇಟಿವಿಟಿ ಅಂದರೆ ಡಿಫ್ರೆಂಟ್ ವೇ ಆಫ್ ಥಿಂಕಿಂಗ್, ನ್ಯೂ ಸೊಲ್ಯೂಷನ್ಸನ್ನು ಕಂಡುಹಿಡಿಯೋದು ಅಥವಾ ಹೊಸ ಆಪರ್ಚುನಿಟಿನ ಸೃಷ್ಟಿ ಮಾಡೋದು. ಫ್ಯೂಚರಲ್ಲಿ ಕ್ರಿಯೇಟಿವ್ ಪೀಪಲ್ಗೆ ಫಾರ್ ಎವರ್ ಡಿಮ್ಯಾಂಡ್ ಅಂತ ಹೇಳ್ಬೋದು. ಕ್ರಿಯೇಟಿವಿಟಿ ಅಂದರೆ ಹೊಸದನ್ನು ಸೃಷ್ಟಿಸೋದು ಮಾತ್ರ ಅಲ್ಲ, ಅದರ ಜೊತೆಗೆ ಸಾಮಾನ್ಯ ವಿಷಯನ ಅಸಾಮಾನ್ಯ ಅಂತ ನೋಡುವಂಥ ಕಲೆನೇ ಸೃಜನಶೀಲತೆ ಅಥವಾ ಕ್ರಿಯೇಟಿವಿಟಿ ಅಂತ ಹೇಳೋದು. ಆದಷ್ಟು ನೀವು ನಿಮ್ಮ ಒಂದು ಥಿಂಕಿಂಗನ್ನು ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆ ಮಾಡೋದನ್ನು ಬಿಟ್ಟು ನಿಮ್ಮದೇ ಆದಂಥ ಕ್ರಿಯೇಟಿವ್ ಥಿಂಕಿಂಗನ್ನು ಬೆಳೆಸ್ಕೊಳ್ಳಿ. ಈ ಕ್ರಿಯೇಟಿವ್ ಸ್ಕಿಲ್ ಕೂಡ ಮುಂದೆ ನೀವು ಜಾಬ್ ತಗೊಳ್ಳೋಂಥ ಸಂದರ್ಭದಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು 6ನೇದಾಗಿ ಎಮೋಷ್ನಲ್ ಇಂಟೆಲಿಜೆನ್ಸ್. ಹೌದು, ಇದನ್ನು ತುಂಬ ಜನ ಇಗ್ನೋರ್ ಮಾಡ್ತಾರೆ. ಇವತ್ತು ಇದನ್ನು ಅಂಡರ್ರೇಟೆಡ್ ಸ್ಕಿಲ್ ಅಂತಲೂ ಕೂಡ ಕೆಲವರು ಕರೀತಾರೆ. ಆದರೆ ದೊಡ್ಡ ಆರ್ಗನೈಸೇಷನ್ಸ್ಗಳು ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾರೆ. ತಮ್ಮ ಎಮೋಷನ್ಸನ್ನು ಹೇಗೆ ಮ್ಯಾನೇಜ್ ಮಾಡೋದು, ಬೇರೆಯವರನ್ನು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಟೀಮ್ ಜೊತೆ ಹೇಗೆ ವರ್ಕ್ ಮಾಡೋದು, ಕಾನ್ಫ್ಲಿಕ್ಟ್ಸ್ ಏನಾದರೂ ಬಂದರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಇವೆಲ್ಲನೂ ಕೂಡ ಎಮೋಷ್ನಲ್ ಇಂಟೆಲಿಜೆನ್ಸ್ನ ಒಂದು ಪಾರ್ಟ್ಸ್ ಅಂತಲೇ ಹೇಳ್ಬೋದು. AI ಯಾವುದೇ ರೀತಿ ಎಮೋಷನ್ಸ್ ಇರೋದಿಲ್ಲ, ಆದರೆ ಮನುಷ್ಯನಿಗೆ ಎಲ್ಲ ಥರ ಎಮೋಷನ್ಸ್ ಕೂಡ ಇರುತ್ತೆ. ಯಾವ ವ್ಯಕ್ತಿ ಎಮೋಷನ್ಸನ್ನು ಅರ್ಥ ಮಾಡ್ಕೊಂಡಿರ್ತಾನೋ ಆ ವ್ಯಕ್ತಿಗೆ ಸೊಸೈಟಿಯಲ್ಲಿ ಒಳ್ಳೆ ರೀತಿಯ ವ್ಯಾಲ್ಯೂ ಕೂಡ ಇರುತ್ತೆ. ಸೊ ಈ ರೀತಿಯ ಒಂದು ಎಮೋಷ್ನಲ್ ಇಂಟೆಲಿಜೆನ್ಸ್ ಅನ್ನುವಂಥ ಸ್ಕಿಲ್ಲನ್ನು ನೀವು ಕೂಡ ಬೆಳೆಸ್ಕೊಂಡ್ರೆ ಮುಂದೆ ನಮಗೇನಾದರೂ ಜಾಬ್ ಸಿಕ್ಕಿದ್ರೆ ಅಲ್ಲಿರುವಂಥ ಡಿಫ್ರೆಂಟ್ ಮೈಂಡ್ಸೆಟ್ ಇರುವಂಥ ಪೀಪಲ್ ಅಥವಾ ಪರ್ಸ್ನಾಲಿಟಿ ಇರುವಂಥ ವ್ಯಕ್ತಿಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಸ್ಕಿಲ್ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. 7ನೇದಾಗಿ ಫೈನಾನ್ಷಿಯಲ್ ಲಿಟ್ರಸಿ. ಇವತ್ತು ಎಷ್ಟೋ ಜನ ತಮ್ಮ ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ಮನಿನ ಅರ್ನ್ ಮಾಡ್ತಾ ಇದ್ದಾರೆ. ಆದರೆ ತುಂಬ ಜನಕ್ಕೆ ಮನಿ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದೇ ಗೊತ್ತಿರೋದಿಲ್ಲ. ಸೇವಿಂಗ್ಸ್, ಬಡ್ಜೆಟಿಂಗ್, ಇನ್ವೆಸ್ಟ್ಮೆಂಟ್, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಇವೆಲ್ಲ ಬೇಸಿಕ್ ನಾಲೆಡ್ಜ್. ಈ ನಾಲೆಡ್ಜ್ ಬಗ್ಗೆ ಯಾರು ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೋ ಅವರು ಫೈನಾನ್ಷಿಯಲಿಯಾಗಿ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾರೆ. ಹಣದ ಬಗ್ಗೆ ಇವತ್ತು ತಿಳ್ಕೊಂಡಿದ್ರೆ ಅವ್ರ ಕರಿಯರ್ಗಿಂತನೂ ಲೈಫ್ ಕ್ವಾಲಿಟಿನ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ನೀವೆಷ್ಟೇ ದುಡ್ಡನ್ನು ಸಂಪಾದಿಸಿದ್ರೂ ಈ ಒಂದು ಫೈನಾನ್ಷಿಯಲ್ ಸ್ಕಿಲ್ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವೆಷ್ಟೇ ಅರ್ನ್ ಮಾಡಿದ್ರೂ ಅದನ್ನು ಹೇಗೆ ಬಳಸಬೇಕು ಅನ್ನೋದರಲ್ಲಿ ನೀವು ಎಡುತ್ತೀರ. ಸೊ ಇವಾಗಿಂದನೇ ಈ ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಮಾಡೋದನ್ನು, ಈ ಒಂದು ಸ್ಕಿಲ್ಲನ್ನು ನೀವು ತಿಳ್ಕೊಂಡ್ರೆ, ಅರ್ಥ ಮಾಡಿಕೊಂಡ್ರೆ ಮುಂದೆ ಫ್ಯೂಚರಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಕೊನೆಯದಾಗಿ ಲೈಫ್ ಲಾಂಗ್ ಲರ್ನಿಂಗ್. ಇದು ಎಲ್ಲ ಸ್ಕಿಲ್ಸ್ಗಳ ಕಿಂಗ್ ಅಂತಲೇ ಹೇಳ್ಬೋದು. ಲರ್ನಿಂಗನ್ನು ಯಾರು ಸ್ಟಾಪ್ ಮಾಡ್ತಾರೋ ಗ್ರೋತ್ ಕೂಡ ಅಲ್ಲಿಯೇ ಸ್ಟಾಪ್ ಆಗುತ್ತೆ. ಫ್ಯೂಚರಲ್ಲಿ ಡಿಗ್ರಿ ಮಾತ್ರ ಸಾಕಾಗೋದಿಲ್ಲ. ಕಂಟಿನ್ಯೂಸ್ ಲರ್ನಿಂಗ್ ಯಾರು ಮಾಡ್ತಾರೋ ಅವ್ರ ಲೈಫ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆನ್ಲೈನ್ ಕೋರ್ಸಸ್, ಬುಕ್ಸ್, ವರ್ಕ್ಶಾಪ್ಸ್, ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್ ಇವೆಲ್ಲ ಲರ್ನಿಂಗ್ ಪ್ರೊಸೆಸ್ನ ಕೆಲವೊಂದು ಭಾಗಗಳು ಅಂತಲೇ ಹೇಳ್ಬೋದು. ಯಾರು ಲರ್ನಿಂಗನ್ನು ಮಾಡ್ಕೋತಾ ಬರ್ತಾರೋ, ಹೊಸದಾಗಿ ಕಲಿತಾ ಹೋಗ್ತಾರೋ ಅಂಥವ್ರ ಲೈಫ್ ಕೂಡ ತುಂಬಾ ಬೆಟರ್ ಆಗಿರುತ್ತೆ. ಸೊ ಇನ್ ಫ್ಯೂಚರಲ್ಲಿ ಬರುವಂಥ ಹೊಸ ಟೆಕ್ನಾಲಜಿಗಳ ಬಗ್ಗೆ ನಾಲೆಡ್ಜನ್ನು ಬೆಳೆಸ್ಕೊಳ್ಳೋದು ಇವತ್ತಿನ ಜನ್ರೇಷನ್ಗೆ ತುಂಬಾ ಮುಖ್ಯ. ಮುಂದೆ ಒಳ್ಳೆ ಕಂಪನಿಯಲ್ಲಿ ಜಾಬ್ ತಗೋಬೇಕು ಅಂತ ಹೇಳಿದ್ರೆ ಅಥವಾ ಒಳ್ಳೆ ಹುದ್ದೆಯನ್ನು ಪಡ್ಕೋಬೇಕು ಅನ್ನೋ ಆಸೆ ನಿಮಗಿತ್ತು ಅಂತ ಹೇಳಿದ್ರೆ ಈ ಎಲ್ಲ ಸ್ಕಿಲ್ಸ್ಗಳ ಬಗ್ಗೆ ನಾಲೆಡ್ಜನ್ನು ಬೆಳೆಸ್ಕೊಳ್ಳಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಫ್ಯೂಚರ್ ನೀವೇನು ಅಂದ್ಕೊಂಡಿದ್ದೀರೋ ಅದಕ್ಕಿಂತಲೇ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ನೋಡಿದ್ರಲ್ಲ, 2026 ನಾವು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಬರೀ ಡಿಗ್ರಿ ಸಾಕಾಗೋದಿಲ್ಲ. ನಾವು ಮೇಲ್ಗಡೆ ಡಿಸ್ಕಸ್ ಮಾಡಿದಂಥ 8 ಸ್ಕಿಲ್ಸ್ಗಳು ನಮ್ಮ ಫ್ಯೂಚರನ್ನು ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ ಮಾಡಬಹುದು. ಇವತ್ತೇ ಒಂದು ಸ್ಕಿಲ್ಲನ್ನು ಆಯ್ಕೆ ಮಾಡ್ಕೊಳ್ಳಿ. ಪ್ರತಿದಿನ ಸ್ವಲ್ಪ ಟೈಮ್ ಅದಕ್ಕೆ ಅಂತಲೇ ಡೆಡಿಕೇಟ್ ಮಾಡಿ. ಯಾಕಂದರೆ ಫ್ಯೂಚರಲ್ಲಿ ಹೆಚ್ಚು ಸರ್ಟಿಫಿಕೇಟ್ ಇರೋದಿಲ್ಲ, ಹೆಚ್ಚು ಸ್ಕಿಲ್ ಯಾರಿಗಿರುತ್ತೋ ಅವ್ರು ಮಾತ್ರನೇ ಗೆಲ್ಲೋದು. ಡಿಯರ್ ಫ್ರೆಂಡ್ಸ್, ರಿಮೆಂಬರ್ ಆಲ್ವೇಸ್, ಡಿಗ್ರಿ ನಮಗೆ ಇಂಟರ್ವ್ಯೂ ಕೊಡಬಹುದು, ಆದರೆ ಸ್ಕಿಲ್ಸ್ ನಮಗೆ ಕರಿಯರನ್ನು ತಂದುಕೊಡುತ್ತೆ. ಇಫ್ ಯು ಫೌಂಡ್ ದಿಸ್ ವಿಡಿಯೋ ಯೂಸ್ಫುಲ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.